ನಮಸ್ಕಾರ ಗೆಳೆಯರೆ, ಇವತ್ತು ನಾವು ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆ ಪಡುವ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಪ್ರತಿದಿನ ಬೆಳಿಗ್ಗೆ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಬೀಳುವ ಆ ನೀಲಿ ಬಣ್ಣದ ಪ್ಯಾಕೆಟ್ ಇದೆಯಲ್ಲ, ಅದರ ಹಿಂದೆ ಅದೆಷ್ಟೋ ಜನರ ಶ್ರಮವಿದೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನಾವು ಸುಲಭವಾಗಿ 20-25 ರೂಪಾಯಿ ಕೊಟ್ಟು ಹಾಲು ತರುತ್ತೇವೆ, ಆದರೆ ಆ ಒಂದು ಹನಿ ಹಾಲಿನ ಹಿಂದೆ ಕರ್ನಾಟಕದ ಲಕ್ಷಾಂತರ. ಇಂದು ನಂದಿನಿ ಅನ್ನುವುದು ಬರೀ ಒಂದು ಬ್ರ್ಯಾಂಡ್ ಹೆಸರಲ್ಲ, ಅದು ಕನ್ನಡಿಗರ ಭಾವನೆ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ನಂದಿನಿಯ ಉಗಮ, ಅದು ಬೆಳೆದ ಬಂದ ಹಾದಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಥೆ ಶುರುವಾಗುವುದು 1970ಕ್ಕಿಂತ ಮೊದಲು. ರೈತರು ಎಷ್ಟೇ ಕಷ್ಟಪಟ್ಟು ಹಸು ಸಾಕಿದರೂ, ಹಾಲು ಕರೆದರೂ ಅದಕ್ಕೆ ಬೆಲೆ ಇರಲಿಲ್ಲ. ಪಟ್ಟಣದಿಂದ ಬರುವ ಮಧ್ಯವರ್ತಿಗಳು ನಿಮ್ಮ ಹಾಲಿನಲ್ಲಿ ನೀರಿದೆ, ಬೆಣ್ಣೆ ಅಂಶ ಇಲ್ಲ ಅಂತ ಸುಳ್ಳು ಹೇಳಿ ಅತಿ ಕಡಿಮೆ ಬೆಲೆಗೆ ಹಾಲು ಕೇಳುತ್ತಿದ್ದರು. ರೈತರಿಗೆ ಬೇರೆ ದಾರಿ ಇರಲಿಲ್ಲ. ಅಷ್ಟೇ ಅಲ್ಲ, ಹಾಲನ್ನು ಕೆಡದಂತೆ ಇಡಲು ತಂತ್ರಜ್ಞಾನದ ಅವಶ್ಯಕತೆ ಇರಲಿಲ್ಲ. ಒಂದು ವೇಳೆ ಹಾಲು ಮಾರಾಟವಾಗದಿದ್ದರೆ ರೈತರು ಅದೆಷ್ಟು ಹಾಲನ್ನು ರಸ್ತೆಗೆ ಸುರಿಯಬೇಕಿತ್ತು. ಹೈನುಗಾರಿಕೆ ಅಂದರೆ ಬರೀ ನಷ್ಟ ಅನ್ನುವ ಕಾಲವಿತ್ತು ಅದು. ಈ ನೋವಿನಿಂದ ರೈತರು ಪಾರು ಮಾಡಿದ್ದೇ ಸಹಕಾರ ತತ್ವ. 1974ರಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳಿಯನ್ನು KMF ಅನ್ನುವ ಸಂಸ್ಥೆಯನ್ನು ಶುರು ಮಾಡಿತು. ಇದು ಗುಜರಾತಿನ ಅಮೂಲ್ ಮಾದರಿಯನ್ನೇ ಅನುಸರಿಸಿತು. ಹಳ್ಳಿಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಸ್ಥೆಗಳು ಶುರುವಾದವು. ಇಲ್ಲಿ ರೈತರೇ ಮಾಲೀಕರು. ಪ್ರತಿಯೊಬ್ಬ ರೈತರು ತಾನು ಕರೆದ ಹಾಲನ್ನು ನೇರವಾಗಿ ಡೈರಿಗೆ ತಂದು ಕೊಡಬಹುದು. ಅಲ್ಲಿ ತಕ್ಷಣವೇ ಹಾಲಿನ ಗುಣಮಟ್ಟ ಪರೀಕ್ಷೆ ಮಾಡಿ ಸರಿಯಾದ ಬೆಲೆ ಕೊಡಲು ಶುರು ಮಾಡಿದರು. ಇದರಿಂದ ರೈತರಿಗೆ ಒಂದು ಭರವಸೆ ಸಿಕ್ಕಿತ್ತು. ನಾನು ಎಷ್ಟು ಹಾಲು ಕರೆದರೂ ಅದಕ್ಕೆ ಸರಿಯಾದ ಕೂಲಿ ಸಿಗುತ್ತದೆ ಅನ್ನೋ ನಂಬಿಕೆ ಹುಟ್ಟಿತ್ತು. ಶುರುವಿನಲ್ಲಿ ಇದಕ್ಕೆ ಬರೀ KMF ಅಂತ ಹೆಸರು ಇತ್ತು. ಆದರೆ ಜನರಿಗೆ ಹತ್ತಿರವಾಗಲು ಒಂದು ಒಳ್ಳೆಯ ಹೆಸರು ಬೇಕಿತ್ತು. ಆಗ ಆಯ್ಕೆ ಮಾಡಿದ್ದೆ ನಂದಿನಿ. ಪುರಾಣದ ಪ್ರಕಾರ ನಂದಿನಿ ಅಂದರೆ ಎಲ್ಲವನ್ನು ಇರುವ ಕಾಮಧೇನುವಿನ ಮಗಳು. ಈ ಹೆಸರು ಬಂದ ಮೇಲೆ ಜನರ ಮನಸ್ಸಿನಲ್ಲೇ ನಂದಿನಿ ಮನೆ ಮಗಳಾಗಿ ಬಿಟ್ಟಳು. 80ರ ದಶಕದ ನಂತರ ನಂದಿನಿ ಪ್ರತಿ ಮನೆಗೂ ತಲುಪಿತು. ಹಾಲಿನ ಜೊತೆಗೆ ಮೊಸರು, ಮಜ್ಜಿಗೆ, ತುಪ್ಪ ಕೂಡ ಜನರ ಫೇವರೇಟ್ ಆದವು. ಇವತ್ತು ನಂದಿನಿ ಅಂದರೆ ಬರೀ ಹಾಲು ಮಾರುವ ಮಾರುಕಟ್ಟೆ ಅಲ್ಲ, ಅದು 25 ಲಕ್ಷಕ್ಕೂ ಹೆಚ್ಚು ರೈತರ ಕುಟುಂಬಗಳಿಗೆ ಜೀವದಾನ ಆಧಾರ ಸ್ತಂಭವಾಗಿದೆ. ನಂದಿನಿ ಹಾಲು ಏಕೆ ಇಷ್ಟು ದಿನ ಕೆಡಲ್ಲ ಅಂತ ನಿಮಗೆ ಗೊತ್ತಾ? ರೈತರು ಡೈರಿಗೆ ತಂದ ಹಾಲನ್ನು ತಕ್ಷಣವೇ ಚಿಲ್ಲಿಂಗ್ ಸೆಂಟರ್ಗಳಿಗೆ ಕಳಿಸುತ್ತಾರೆ. ಅಲ್ಲಿಂದ ದೊಡ್ಡ ಟ್ರ್ಯಾಕ್ಟರ್ಗಳ ಮೂಲಕ ಮೆಗಾ ಡೈರಿಗಳಿಗೆ ಹೋಗುತ್ತವೆ. ಅಲ್ಲಿ ಹಾಲನ್ನು ಪಾಶ್ಚೀಕರಣ ಮಾಡುತ್ತಾರೆ. ಅಂದರೆ ಹಾಲನ್ನು ತುಂಬಾ ಯೋಗ್ಯವಾಗಿ ಕಾಯಿಸಿ ಅಷ್ಟೇ ಯೋಗ್ಯವಾಗಿ ತಣ್ಣಗೆ ಮಾಡುತ್ತಾರೆ. ಇದರಿಂದ ಹಾಲಿನಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳು ಸತ್ತು ಹೋಗುತ್ತವೆ, ಆದರೆ ಪೌಷ್ಟಿಕಾಂಶಗಳು ಹಾಗೆ ಇರುತ್ತವೆ. ಇದೇ ನಂದಿನಿಯ ಸೀಕ್ರೆಟ್ ಆಗಿದೆ. ಯಾವುದೇ ಕೆಮಿಕಲ್ ಇಲ್ಲದೆ ನೈಸರ್ಗಿಕವಾಗಿ ಹಾಲನ್ನು ನಮ್ಮ ಕೈಗೆ ಬಂದು ಸೇರುತ್ತದೆ. ಇವತ್ತು ನಂದಿನಿ ಬರೀ ನಮ್ಮ ಹಳ್ಳಿಗಳಿಗೆ ಸೀಮಿತವಾಗಿಲ್ಲ. ಇತ್ತೀಚೆಗೆ ನಡೆದ ಕ್ರಿಕೆಟ್ ವಿಶ್ವಕಪ್ನಲ್ಲಿ ನೀವು ನೋಡಿರಬಹುದು, ಅಂತಾರಾಷ್ಟ್ರೀಯ ತಂಡಗಳ ಜೆರ್ಸಿ ಮೇಲೆ ನಂದಿನಿ ಅಂತ ಕನ್ನಡದಲ್ಲೇ ಬರೆದಿತ್ತು. ಅಮೆರಿಕದ ಮಾರುಕಟ್ಟೆಯಲ್ಲಿ ನಂದಿನಿ ಹಾಲು ಸಿಗುತ್ತದೆ. ನಮ್ಮ ಮೈಸೂರು ಪಾಕ್ ಇಂದು ಲಂಡನ್, ದುಬೈನಲ್ಲಿಯೂ ಕೂಡ ಮಾರಾಟವಾಗುತ್ತಿದೆ. ಗೆಳೆಯರೇ, ನಾವು ಪ್ರತಿ ಬಾರಿ ಒಂದು ನಂದಿನಿ ಪ್ಯಾಕೆಟ್ ಹಣ ನಮ್ಮ ಕರ್ನಾಟಕದ ಒಬ್ಬ ರೈತನ ಮನೆಗೆ ಹೋಗಿ ತಲುಪುತ್ತದೆ. ಇದು ನಮ್ಮ ಮಣ್ಣಿನ ಬ್ರ್ಯಾಂಡ್, ನಮ್ಮ ಹೆಮ್ಮೆ. ನಂದಿನಿಯನ್ನು ಬೆಳೆಸೋಣ, ನಮ್ಮ ರೈತರನ್ನು ಉಳಿಸೋಣ. ಈ ವಿಡಿಯೋ ಇಷ್ಟವಾಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.